ಈ ಒಂದು ವಿಡಿಯೋದಲ್ಲಿ ಸ್ಟೂಡೆಂಟ್ ಬಸ್ ಪಾಸನ್ನು ಹೇಗೆ ಅಪ್ಲೈ ಮಾಡೋದು, ಸೇವಾ ಸಿಂಧು ಲಾಗಿನ್ ಇರಬೇಕಾಗ್ತೈತಿ. ಸೇವಾ ಸಿಂಧು ಲಾಗಿನ್ ಇಲ್ಲ ಆಗಿತ್ತಂದ್ರೆ ಸೇವಾ ಸಿಂಧು ಲಾಗಿನ್ ಕ್ರಿಯೇಟ್ ಮಾಡ್ಕೋಬೇಕು. ಡಾಕ್ಯುಮೆಂಟ್ಸು ಬಸ್ ಪಾಸ್ ಫಾರ್ಮ್ ಬೇಕು, ಅದನ್ನ ಪ್ರಿನ್ಸಿಪಲ್ ಸಹಿ ಆಗಿರಬೇಕು, ಪಿ ರಸೀಟಿ ಬೇಕು, ಆಧಾರ್ ಕಾರ್ಡ್ ಬೇಕು, SC ST ಇದ್ದರೆ ಕಾಸ್ಟ್ ಇನ್ಕಮ್ ಬೇಕು. ಎಲ್ಲ ಆದಮೇಲೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಸೇವಾ ಸಿಂಧು ಲಾಗಿನ್ ಆಗಬೇಕು. ಸೇವಾ ಸಿಂಧು ಲಾಗಿನ್ ಆಗಿ ಇಲ್ಲಿ NWKSRTC ಅದು ಇರ್ತೈತಲ್ಲ ಅದು ಆಪ್ಷನ್ ತೊಗೋಬೇಕು. ಸ್ಟೂಡೆಂಟ್ ಬಸ್ ಪಾಸಿಗೆ NWKSRTCನೇ ಬರ್ತೈತೆ. ಲಾಗಿನ್ ಮಾಡ್ಕೊಂಡು ಪ್ರೊಸೀಡ್ ಟು ಅಪ್ಲೈ ಅಂತ ಹಾಕೋದು. ಆಮೇಲೆ ಕೆಳಗೆ ಬರ್ತೈತಿ, ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಐತಿಲ್ಲ ಕೇಳ್ತೈತಿ, ಓಕೆ ಅನ್ನೋದು. ಆಮೇಲೆ ಇಂಡಿಯನ್ ಸಿಟಿಜನ್ ಅಂತ ಕೇಳ್ತೈತಿ, ಆಧಾರ್ ಅಥೆಂಟಿಕೇಷನ್ ಅಂತ ಕೇಳ್ತೈತಿ. ಇಲ್ಲಿ ಕೆಳಗೆ ಯಾರು ಬಸ್ ಪಾಸ್ ಹಾಕೋರು ಇರ್ತಾರಲ್ಲ ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಓಕೆ ಹೊಡಬೇಕು. ಕೆಳಗೆ OTP ಆಯ್ತು ಆಪ್ಷನ್ ಐತಲ್ಲ, OTP ಕ್ಲಿಕ್ ಮಾಡಬೇಕು. ಆಧಾರ್ ಕಾರ್ಡ್ ರಿಜಿಸ್ಟರ್ ನಂಬರ್ ಇರ್ತೈತಲ್ಲ ಅದಕ್ಕೊಂದು OTP ಬರ್ತೈತಿ. ಈಗ OTP ಸೆಂಡ್ ಆಗೈತಿ. ಕೆಳಗೆ ಇಲ್ಲಿ OTP ಎಂಟ್ರಿ ಮಾಡಬೇಕು. OTP ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನ್ ಐತಲ್ಲ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಚೆಕ್ ಟು ರಿಟರ್ನ್ ಅಂತ ಐತಲ್ಲ, ಆಮೇಲೆ ಕೆಳಗೆ ಕರ್ನಾಟಕ ಅಂತ ಹಾಕಬೇಕು. ಇಲ್ಲಿ ಯಾವ್ದಾರ ಒಂದು ಮೊಬೈಲ್ ನಂಬರ್ ಹಾಕಬೇಕು. ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಇದ್ದಿದ್ದು ಇರಲ್ಲ, ಯಾವ್ದಾರ ಒಂದು ಬೇರೆ ನಿಮ್ಮ ಕಡೆ ಇದ್ದಿದ್ದು ನಂಬರ್ ಇದ್ದರೂ ನಡೀತೈತಿ. ಇದಕ್ಕೆ ಮೊಬೈಲ್ ನಂಬರ್ ಹಾಕಿ ಅದಕ್ಕೊಂದು OTP ಬರ್ತೈತಿ. ಸ್ವಲ್ಪ ಸರ್ವರ್ ಸ್ಲೋ ಇರ್ತೈತಿ. ಸೇವಾ ಸಿಂಧು OTP ಅಂತ ಬಂದಿರ್ತೈತಿ. ಸೇವಾ ಸಿಂಧು OTP 6 ಡಿಜಿಟದ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ವ್ಯಾಲಿಡ್ ಹಾಕಬೇಕು. ವ್ಯಾಲಿಡ್ ಆದಮೇಲೆ ವೆರಿಫೈಡ್ ಆಗ್ಬತ್ತು. ಕೆಳಗೆ ನೀವು ಯಾವ ಕ್ಲಾಸ್ ಐತೀರಿ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಯಾವ ಕೋರ್ಸ್ ಮಾಡಿರ್ತೀರಲ್ಲ ಆ ಕೋರ್ಸ್ ತೊಗೋಬೇಕು. ಡಿಪ್ಲೊಮಾ ಇದ್ರೆ ಡಿಪ್ಲೊಮಾ, PUC ಇದ್ರೆ PUC, ITI ಇದ್ರೆ ITI, ಪ್ರೊಫೆಷ್ನಲ್ ಕೋರ್ಸ್ ಇದ್ರೆ ಪ್ರೊಫೆಷ್ನಲ್ ತೊಗೋಬೇಕು. ಈಗ ನಾವು ಪ್ರೈವೇಟ್ ಡಿಗ್ರಿ ಕಾಲೇಜಲ್ಲಿ ತೊಗೊಂಡೇನಿ. ಆಮೇಲೆ ಆರ್ಟ್ಸ್ ಐತಿ, ಆರ್ಟ್ಸ್ ತೊಗೊಂಡೇನಿ. ಬ್ಯಾಚುಲರ್ ಆಫ್ ಆರ್ಟ್ಸ್ ಐತಲ್ಲ, ಆರ್ಟ್ಸ್ ತೊಗೋಬೇಕು. ಕೆಳಗೆ ಯಾವ ಇಯರ್ನೂ ತೊಗೋಬೇಕು. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆಗ್ತಿರ್ತೈತಲ್ಲ ಅದನ್ನ ತೊಗೋಬೇಕು. ಆಮೇಲೆ ಚೆಕ್ ಗೆಟ್ ಆಧಾರ್ ಡೀಟೇಲ್ಸ್ ಇರ್ತೈತಲ್ಲ ಅಲ್ಲಿ ತೊಗೋಬೇಕು. ಆಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿರ್ತೈತಿ. ನಿಮ್ಮ ಡೀಟೇಲ್ಸ್ ಎಲ್ಲ ಬಂದು ಕೆಳಗೆ ಡೇಟ್ ಆಫ್ ಬರ್ತು, ಯಾವ ಊರು, ಯಾವ ಕಾಸ್ಟ್ ಇಲ್ಲಿ ಹಾಕೋದು. SC ST ಇತ್ತಂದ್ರೆ SC ST ತೊಗೊಳ್ಳೋದು. ಶೆಡ್ಯೂಲ್ ಕಾಸ್ಟ್ ಅಂತ ಅಲ್ಲಿ ನಿಮ್ದು SC STದ ಕಾಸ್ಟ್ ಇರ್ತೈತಲ್ಲ ಅದ್ರದ್ದು ID ನಂಬರ್ ಎಂಟ್ರಿ ಮಾಡಬೇಕು. ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸು, ನಿಮ್ಮ ಕಾಸ್ಟ್ ಎಲ್ಲ ಬಂದಿರ್ತೈತಿ. ಆಮೇಲೆ ಸ್ಟೂಡೆಂಟ್ ID ಅಂತ ಇರ್ತೈತಿ, ಯಾವುದಾರ ಒಂದು ನಂಬರ್ ಹಾಕೋಬೋದು. ಆಮೇಲೆ ಕೆಳಗೆ ಸ್ಟೂಡೆಂಟ್ ನೇಮ್ ಇರ್ತೈತಲ್ಲ ಅದು ಮೇಲಿಂದ ಅಲ್ಲೇ ಕಾಪಿ ಮಾಡಿ ಹಾಕ್ಕೋಬೋದು. ಇಲ್ಲಾಂದ್ರೆ ನೀವು ಡೈರೆಕ್ಟ್ ತೊಗೊಂಡು ಹಾಕಬೇಕು. ಕೆಳಗೆ ಯಾವ ಊರು ಅಂತ ಕೇಳ್ತೈತಿ, ನೀವು ಯಾವ ಊರದಿಂದ ಇರ್ತಿರಲ್ಲ ಆ ಊರ್ದು ಹೆಸರು ಹಾಕಬೇಕು. ಯಾವ ಕ್ಲಾಸ್ ಅಂತ ಇರ್ತೈತಿಲ್ಲ, ಫಸ್ಟ್ ಇಯರ್ ಇದ್ದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಇದ್ದರೆ ಸೆಕೆಂಡ್ ಇಯರ್ ಹಾಕಬೇಕು. ಯಾವ ಯೂನಿವರ್ಸಿಟಿ ಅಂತ ಕೇಳ್ತೈತಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಹಾಕತ್ತೀನಿ. ಆಮೇಲೆ ಕೆಳಗೆ ಕಾಲೇಜ್ ಯಾವ ಡಿಸ್ಟ್ರಿಕಲ್ಲಿ ಇರ್ತೈತೆ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಬೆಳಗಾವಿ ತೊಗೊಂಡೇನಿ. ಕಾಲೇಜ್ ಯಾವ ತಾಲೂಕು ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಕಾಲೇಜ್ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಭಾಳ ಕಾಲೇಜ್ ಇರ್ತವೆ, ನಿಮ್ದು ಯಾವ ಕಾಲೇಜ್ ಅನ್ನೋದು ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಕಾಲೇಜ್ ಯಾವ ಊರಾಗೈತೆ ಅನ್ನೋದು ಊರ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ SC ST ಇದ್ದರೆ 150 ಅಂತ ತೋರಿಸ್ತೈತಿ. ವ್ಯಾಲಿಡ್ ಡೇಟ್ ತೋರಿಸ್ತೈತಿ ನೋಡಿ 30/4/2026. ಆಮೇಲೆ ನೀವು ಬರೋದು ಯಾವ ಊರದಿಂದ ಕಾಲೇಜ್ಗೆ ಬರೋರು ಇರ್ತಿರಲ್ಲ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಬಾಗಲಕೋಟೆ ತೊಗೊಂಡೇನಿ. ಆಮೇಲೆ ಕೆಳಗೆ ಹುಬ್ಳಿ ತೊಗೋಬೇಕು, ತಾಲೂಕು ತೊಗೋಬೇಕು. ಮತ್ತು ಯಾವ ಊರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಎಲ್ಲಿದ್ರೆ ಬರೋರು ಇರ್ತಿಲ್ಲ ಆ ಊರ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಒಂದು ಲಿಸ್ಟ್ನಾಗ ಹೆಸರು ತೋರಿಸ್ಲಿಲ್ಲ ಅಂದ್ರೆ ನೀವು ಅಲ್ಲಿ ಟೈಪ್ ಮಾಡಿ ಹಾಕ್ಕೋಬೋದು. ಇಲ್ಲಿ ನಾನು ತಮ್ಮದಡ್ಡಿ ಅಂತ ಟೈಪ್ ಮಾಡೀನಿ. ಆಮೇಲೆ ಎಲ್ಲಿಗೆ ಇಳಿಯೋರು ಇರ್ತಿರಲ್ಲ ಆ ಊರು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ ಊರಿಗೆ ಇಳಿಯೋರು ಇರ್ತಿರಲ್ಲ ಆ ಊರದ್ದು ಸೆಲೆಕ್ಟ್ ಮಾಡ್ಕೋಬೇಕು. ನಾ ಹಾವೇರಿ ಸೆಲೆಕ್ಟ್ ಮಾಡ್ಕೊಂಡೀನಿ. ಆಮೇಲೆ ನೆಕ್ಸ್ಟ್ ವಯಾ ಪ್ಲೇಸ್ 1 ಐತೈತಲ್ಲ, ನೀವು ನಡು ಎಲ್ಲಿ ಇಳಿದವ್ರು ಇರ್ತೀರಲ್ಲ ಅಲ್ಲಿ ಆ ಊರ ಹೆಸರು ಹಾಕ್ಕೋಬೇಕಾಗ್ತೈತಿ. ನಾ ಈಗ ತೇರ್ದಾಳ ಅಂತ ಹಾಕ್ಕೊಳತ್ತೀನಿ.
ಮತ್ತು ಹಾರುಗಿರಿ ಕ್ರಾಸ್ ಎರಡು ಕಡೆ ಇಳಿದು ಹತ್ತವ್ರದ್ದು ತೀರ್ಥಳ ಮತ್ತು ಹಾರುಗಿರಿ ಕ್ರಾಸಿಗೆ. ಆಮೇಲೆ ಕೆಳಗೆ ಡಿವಿಷನ್, ಯಾವ ಡಿವಿಷನ್ ಬರ್ತೈತಲ್ಲ ನಿಮ್ಮದು ಡಿಪೋ ಡಿವಿಷನ್, ಆ ಡಿವಿಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಯಾವ ತಾಲೂಕು, ಆಮೇಲೆ ಡಿಪೋ ಯಾವ ಊರದೈತಿ ಡಿಪೋ, ಆ ಡಿಪೋ ಸೆಲೆಕ್ಟ್ ಮಾಡ್ಕೋಬೇಕು. ಡಿಪೋ ಸೆಲೆಕ್ಟ್ ಮಾಡ್ಕೊಬೇಕಾ ಕ್ಯಾಪ್ಚರ್ ಎಂಟ್ರಿ ಮಾಡ್ಕೋಬೇಕಲ್ಲಿ 9CU8M3. ಆಮೇಲೆ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಅಂತ ಅನ್ಬೇಕು. ಡೀಟೇಲ್ಸ್ ಎಲ್ಲ ಕರೆಕ್ಟ್ ಐತಿಲ್ಲೋ ಕೇಳ್ತೈತಿ. ಸ್ಟೂಡೆಂಟ್ ಅದ ಓಕೆ ಅಂದಮೇಲೆ ಸಬ್ಮಿಟ್ ಒತ್ತಬೇಕು. ನಿಮ್ದಾಗ ಅಪ್ಲಿಕೇಶನ್ ಹಾಕಿರೋ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸ್ತೈತಿ. ಸ್ಟೂಡೆಂಟ್ ನೇಮ, ಯಾವ ಕ್ಲಾಸ, ಯಾವ ಇಯರ, ಯಾವ ಸ್ಟ್ಯಾಂಡರ್ಡ, ಯಾವ ಯೂನಿವರ್ಸಿಟಿ, ಆಮೇಲೆ ಯಾವ ಊರಿಂದ ಯಾವ ಊರಿಗೆ ಬರೋರ್ದಾರ, ಯಾವ ಡಿಪೋ ಹಾಕಿರಿ ಎಲ್ಲ ತೋರಿಸ್ತೈತಿ. ಕರೆಕ್ಟ್ ಐತಂದ್ರೆ ನೆಕ್ಸ್ಟ್ ಓದಬೇಕು. ಆಮೇಲೆ ಇಲ್ಲಿ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ಹಾಕ್ಬೇಕು, ಅಪ್ಲೋಡ್ ಮಾಡಬೇಕು. ಫಸ್ಟಿಗೆ NWKSRTC ಅಂದ್ರೆ ಬಸ್ ಪಾಸ್ ಫಾರ್ಮ್ ಸಹಿ ಮಾಡಿಸ್ಕೊಂಬಂದಿರ್ತಾರಲ್ಲ ಆ ಫಾರ್ಮ್ನ ಅಪ್ಲೋಡ್ ಮಾಡಬೇಕು. JPG ಆದರೂ ನಡಿತೈತಿ, PDF ಆದರೂ ನಡಿತೈತಿ. ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಕೆಳಗೆ ಸ್ಕೂಲ್ ಫೀ ರೆಸಿಟಿ ಹಾಕ್ಬೇಕು. ಅಲ್ಲಿ ಸೆಲೆಕ್ಟ್ ಐತೈತಲ್ಲ ಅಲ್ಲಿ ಫೀಸ್ ಪೇಮೆಂಟ್ ಐತೈತಿ, ಅಲ್ಲಿ ಫೀ ರೆಸಿಟಿ ಅಪ್ಲೋಡ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ಸ್ ಕೇಳ್ತೈತಿ. ಆಧಾರ್ ಕಾರ್ಡ್ ಹಾಕಬೇಕು. ಆಧಾರ್ ಕಾರ್ಡ್ ಎಲ್ಲ 3 ಅಪ್ಲೋಡ್ ಆದವು. ಆಮೇಲೆ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಆದಮೇಲೆ ನೆಕ್ಸ್ಟ್ ಬರ್ತೈತಿ. ಎಲ್ಲ ಡೀಟೇಲ್ಸ್ ಇರ್ತೈತಿ, ಎಲ್ಲ ಕರೆಕ್ಟ್ ಇರ್ತೈತಿ ಇಲ್ಲ ನೋಡಬೇಕು. ಎಲ್ಲ ನಿಮ್ಮ ಡೀಟೇಲ್ಸ್ ಇರ್ತೈತಿ. ಕರೆಕ್ಟ್ ಆದಮೇಲೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಪೇಮೆಂಟ್ ತೋರಿಸ್ತೈತಿ, ಮೇಕ್ ಪೇಮೆಂಟ್ ಮಾಡಬೇಕು. ನಿಮ್ಮೊಂದು ID ಪಾಸ್ವರ್ಡ್ ಇರ್ತೈತಲ್ಲ, ಲಾಗಿನ್ದ ID ಪಾಸ್ವರ್ಡ್ ಎಂಟ್ರಿ ಮಾಡಬೇಕು. ಲಾಗಿನ್ ಆಗ್ತೈತಿ. ಲಾಗಿನ್ ಆದಮೇಲೆ ಇಲ್ಲಿ ಪೇಮೆಂಟ್ ಮಾಡಬೇಕು. ಅಲ್ಲಿ ಪಾಸ್ವರ್ಡ್ ಹಾಕಿನಿ, ಆ್ಯಡ್ ಟು ಪೇಮೆಂಟ್ ಐತೈತಲ್ಲ ಕ್ಲಿಕ್ ಮಾಡಬೇಕು. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಐತಿಲ್ಲ ಕೇಳ್ತೈತಿ. ಓಕೆ ಅನ್ಬೇಕು. ಆಮೇಲೆ ಕೆಳಗೆ ಸ್ಕ್ರೋಲ್ ಮಾಡ್ಕೋತ ಬಂದರೆ ಇಲ್ಲಿ ಪೇಮೆಂಟ್ ಮಾಡಬೇಕು. 30 ರೂಪಾಯಿ ಐತಿ, 30 ರೂಪಾಯಿ ಹಾಕಬೇಕು. ಇಲ್ಲಿ ಮೊಬೈಲ್ ನಂಬರ್ ನೀವು ಎಂಟ್ರಿ ಮಾಡ್ಬೋದು, ನಾನು ಎಂಟ್ರಿ ಮಾಡತ್ತಿಲ್ಲ. ನೆಕ್ಸ್ಟು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಡ್ಯೂ ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತೈತಿ. ಓಕೆ ಅನ್ಬೇಕು. ಸಬ್ಮಿಟ್ ಆಯ್ತು. ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿರ್ತೈತಿ. ಇದು ಅಪ್ಡೇಟ್ ಆಗಿರ್ತೈತಿ. ಇದು ಡಿಪೋದವ್ರ ಕಡೆ ಅಪ್ರೂವಲ್ ಆಗಬೇಕು. ಆಮೇಲೆ ಇಲ್ಲಿ ಎಕ್ಸ್ಪೋಸ್ ಟು PDF ಐತಲ್ಲ, ನೀವು ಪ್ರಿಂಟ್ ತೊಗೋಬೋದು. ಡೀಟೇಲ್ಸ್ ಬಂದಿದೆ. ಇದು ಪ್ರಿಂಟ್ ತೊಗೊಂಡೋಗಿ ಡಿಪೋಗೆ ಹೋಗಿ ಕೊಟ್ಟರೆ ಅಪ್ರೂವಲ್ ಮಾಡಿ ಕೊಡ್ತಾರೆ.